ಅನ್ಕೊಂಡಂಗೆ ಅಲ್ಲು ಅರ್ಜುನ್ ಬರ್ತ್ಡೇ ಸ್ಪೆಷಲ್ ಆಗಿ ಅಲ್ಲು ಅರ್ಜುನ್ 22 ಸಿನಿಮಾದ ಅಪ್ಡೇಟ್ ನ ರಿಲೀಸ್ ಮಾಡ್ಬಿಟ್ರು ಕಾಲನೀತಿ ಮಾರನ್ ಅವ್ರ ಜೊತೆಗೆ ಅಟ್ಲಿ ಅವರು. ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಜಸ್ಟ್ ಅನೌನ್ಸ್ಮೆಂಟ್ ಅಂತ ಅನ್ಕೊಂಡಿದ್ದೆ. ಬಟ್ ಇವ್ರು ನೋಡಿದ್ರೆ ಅಲ್ಲಿಗೆ ಹೋಗಿ ಹೊಡಿತೀವಿ ಅಂತ ಹೇಳ್ತಾ ಇದಾರೆ. ಇದು ಅನೌನ್ಸ್ಮೆಂಟ್ ವಿಡಿಯೋ ಅಲ್ಲ, ಜಸ್ಟ್ ಸಿನಿಮಾ ಮಾಡ್ತಾ ಇದೀವಿ, ಯಾರ್ಯಾರೆಲ್ಲ ಇನ್ವಾಲ್ವ್ ಆಗ್ತಾ ಇದಾರೆ ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ ಅಷ್ಟೇನೆ. ಅನೌನ್ಸ್ಮೆಂಟ್ ಇನ್ನು ಬಾಕಿ ಇದೆ. A22 X A6 ಅಲ್ಲು ಅರ್ಜುನ್ 22ನೇ ಸಿನಿಮಾ, ಅಟ್ಲಿ ಅವ್ರ 6ನೇ ಸಿನಿಮಾ. ಮಧ್ಯದಲ್ಲಿರೋ ಈ ಎಕ್ಸ್ ಏನಂತ ಗೊತ್ತಿರ್ಬೇಕು ನಿಮ್ಗೆ. ಎಕ್ಸ್ ವಿಡಿಯೋ ಒಳಗಡೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗಳನ್ನೆಲ್ಲ ನೋಡ್ಬೋದು. ಈ ತರ ಎಲ್ಲ ಡಿಪಾರ್ಟ್ಮೆಂಟ್ ಗಳನ್ನ ನೋಡ್ತಾ ಇದ್ರೆ ನಿಮ್ ಮೈಂಡ್ ಸೆಟ್ ಬೇಗ ಬಂದ್ಬಿಡ್ಬೇಕು. ಈ ಸಿನಿಮಾ ಮಿನಿಮಮ್ ಇಲ್ಲ ಆದ್ರೂ ಒಂದ್ 3 ವರ್ಷ ಬೇಕು ಬರೋದಕ್ಕೆ ಅಂತ. 2027 ಇಲ್ಲ 28. ಮೊದಲದಾಗಿ ಅಲ್ಲು ಅರ್ಜುನ್ಗೆ ಹ್ಯಾಪಿ ಬರ್ತ್ಡೇ. ಅಂಡ್ ಮೈನ್ ಥಿಂಗ್ ಅಟ್ಲಿ ಇವಯ್ಯ ಎಂತ ಮನ್ಸ ಅಂದ್ರೆ ಇದುವರೆಗೂ ಮಾಡಿರುವಂತ ಸಿನಿಮಾಗಳು ಫೇಲ್ ಆಗೇ ಇಲ್ಲ. ಹಿಟ್ ಅಂಡ್ ಬ್ಲಾಕ್ ಬಸ್ಟರ್ ಹಿಟ್, ಇಂಡಸ್ಟ್ರಿ ಹಿಟ್, ಎಲ್ಲ ಹಿಟ್ ಗಳೇ. ನಮ್ ಕನ್ನಡದಿಂದ ರಾಕಿಂಗ್ ಸ್ಟಾರ್ ಯಶ್ ಡೈರೆಕ್ಟ್ ಆಗಿ ಹಾಲಿವುಡ್ ಗೆ ಹೋಗಡಿತೀವಿ ಅಂತ ಪಣ ತೊಟ್ಟು ನಿಂತಿದ್ದಾರೆ. ಇದು ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್, ವಾಚ್ ಔಟ್ ಗೈಸ್. ಕನ್ನಡ ಸಿನಿಮಾ ಬೇರೆ ಲೆವೆಲ್ ಹೋಗುತ್ತೆ. ನಮ್ ಕಡೆಯಿಂದಲೂ ಇರಬೇಕು ಅಂತ ಈ ಕಡೆ ಅಟ್ಲಿ ಪ್ಲಾನ್ ಮಾಡಿದ್ದಾರೆ. ನಾವು ಕೂಡ ಹಾಲಿವುಡ್ ಬರ್ತಾ ಇದೀವಿ ರೆಡಿಯಾಗಿ ಅಂತ. ಸೊ ಕಂಗ್ರಾಚುಲೇಷನ್ ಟು ಬೋತ್ ಟೀಮ್, ಬಾತ್ ಟೀಮ್. ಎರಡು ಟೀಮ್ಗೂ ಒಳ್ಳೇದಾಗ್ಲಿ. ಸನ್ ಪಿಕ್ಚರ್ಸ್ ಜೊತೆ ಕೊಲಾಬ್ಸ್ ಆಗ್ತಾ ಇದಾರೆ. ಕಾಲನೀತಿ ಮಾರನ್ ಎಂತ ಕೋಟ್ಯಾಧಿಪತಿ ನಿಮ್ಗೆ ಗೊತ್ತಿರಬಹುದು. ಸುರಿದ್ರೆ ಕಂತೆ ಗುಡ್ ಏನೋ ಸುರಿತಾರೆ. ಇಂತ ಪ್ರೊಡ್ಯೂಸರ್ ಫೇಲೇ ಕಾಣ್ದಿರೋಂತ ಡೈರೆಕ್ಟರ್ ಸಿಕ್ಬಿಟ್ರೆ ಯಾರು ತಾನೇ ಬಿಡಲ್ಲ, ಸರಿಯಾಗಿರೋದನ್ನೇ ಮಾಡ್ತಾರೆ. ಇನ್ನು ಈ ಸಿನಿಮಾದ ಟೈಟಲ್ ಫಿಕ್ಸ್ ಆಗಿಲ್ಲ, ಏನಾಗಿರ್ಬೋದು ಅಂತ ಸಸ್ಪೆನ್ಸ್. ಮೊದಲನೇದಾಗಿ ಇಲ್ಲಿಂದ ಡೈರೆಕ್ಟ್ ಆಗಿ ಹೊರಟಾಗ್ಬಿಡ್ತಾರೆ ಲಾಸ್ ಏಂಜಲಸ್ಗೆ. ಅಲ್ಲೋಗಿ ಮೀಟ್ ಮಾಡ್ತಾರೆ ಫಸ್ಟ್ ಡಿಪಾರ್ಟ್ಮೆಂಟ್ ಲೋಲಾ VFX. ವಿಚಿತ್ರವಾಗಿದೆ ಅಲ್ಲ, ಲೋಲಾ ಇದೇನಂತ ಸಣ್ಣ ಪುಟ್ಟ VFX ಕಂಪನಿ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ತುಂಬಾ ದೊಡ್ಡ ಸಿನಿಮಾಗಳಿಗೆ VFX ನ ಪ್ರೊವೈಡ್ ಮಾಡಿದ್ದಾರೆ. ಫಾಸ್ಟ್ ಅಂಡ್ ಫ್ಯೂರಿಯಸ್, ಫಾಸ್ಟ್ ಎಕ್ಸ್, ಗಾರ್ಡಿಯನ್ಸ್ ಆಫ್ ದಿ ಗ್ಯಾಲಕ್ಸಿ, ಥಾರ್ ಲವ್ ಅಂಡ್ ಥಂಡರ್, ತುಂಬಾ ದೊಡ್ಡ ಫೇಮಸ್ ಆಗಿರುವಂತ ಸಿನಿಮಾ ಅವತಾರ್. ಈ ಸಿನಿಮಾಗೂ ಕೂಡ ಇವರು VFX ನ ಪ್ರೊವೈಡ್ ಮಾಡಿದ್ದಾರೆ. ಈ ಡಿಪಾರ್ಟ್ಮೆಂಟ್ ಗೆ ಕೈ ಹಾಕಿದರೆ ಅಟ್ಲಿ. ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಸಿನಿಮಾದಲ್ಲಿ ಕೊಟ್ಟಿರುವಂತ VFX ಯಾವ ರೀತಿ ಇದೆ ಅಂತ. ಈ VFX ನ ತರ್ತಾ ಇದಾರೆ ಸೌತ್ ಗೆ ಅಲ್ಲು ಫಿಲಂ ಅಲ್ಲಿ. ಇನ್ನ ಸೆಕೆಂಡ್ ಡಿಪಾರ್ಟ್ಮೆಂಟ್ ಹೋಗ್ತಾರೆ, ಸ್ಪೆಕ್ಟ್ರಲ್ ಮೋಷನ್ ಡಿಪಾರ್ಟ್ಮೆಂಟ್. ಇದೇನ್ ಡಿಪಾರ್ಟ್ಮೆಂಟ್ ಅಂತ ಕನ್ಫ್ಯೂಸ್ ಆಗಿದ್ದಕ್ಕೆಲ್ಲ ಹೋಗ್ಬೇಡಿ. ಕಂಪ್ಯೂಟರ್ ಮೋಷನ್ ಗ್ರಾಫಿಕ್ಸ್ ಎಲ್ಲ ನೋಡಿರ್ತೀರ, ಎಡಿಟಿಂಗ್ ಮಾಡ್ಕೊಂಡು ಅದರಲ್ಲೇ ಕ್ರಿಯೇಟ್ ಮಾಡ್ತಾ ಇದ್ರೆ. ಬಟ್ ಇಲ್ಲಿ ನಿಮ್ಗೆ ಇನ್ನೂ ಸಿಂಪಲ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ಅವೆಂಜರ್ಸ್ ಇನ್ಫಿನಿಟಿ ವಾರ್ ಸಿನಿಮಾ ನೋಡಿರ್ತೀರ. ಈ ಸಿನಿಮಾದಲ್ಲಿ ಥ್ಯಾನೋಸ್ ನ ನೋಡಿರ್ತೀರಲ್ಲ, ಥ್ಯಾನೋಸ್ ಕ್ರಿಯೇಚರ್ ನ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅನ್ನೋದನ್ನ ನೀವು ನೋಡಿರ್ತೀರ. ಸಣ್ಣ ಡಾಟ್ ನೆಲ್ಲ ಇಟ್ಬಿಟ್ಟು ನಾವಿಲ್ಲೇನ್ ಆಕ್ಷನ್ ಮಾಡ್ತಾ ಇರ್ತೀವೋ ಅಲ್ಲೂ ಕೂಡ ಅದು ಆಕ್ಷನ್ ಮಾಡ್ತಾ ಇರ್ತದೆ. ದಿಸ್ ಇಸ್ ಕಾಲ್ಡ್ ಮೋಷನ್ ಗ್ರಾಫಿಕ್ಸ್. ಇನ್ನು ಈ ಡಿಪಾರ್ಟ್ಮೆಂಟ್ ಸಜಾಮ್ ಅಂತ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾದೊಳಗಡೆ ಬರುವಂತ ಕ್ರಿಯೇಚರ್ ಗಳನ್ನ ನೋಡಿರ್ತೀರ, ಹಂದಿ, ಕತ್ತೆ, ಕಂತ್ರಿ, ನಾಯಿ ಎಕ್ಸೆಟ್ರಾ ಎಂತೆಂತ ಕ್ರಿಯೇಚರ್ ಗಳಿದಾವೋ ಅವೆಲ್ಲ ಮೋಷನ್ ಗ್ರಾಫಿಕ್ಸ್ ಅಲ್ಲಿ ರಿಯಲಿಸ್ಟಿಕ್ ಆಗಿ ಕ್ರಿಯೇಟ್ ಮಾಡಿ ಹ್ಯೂಮನ್ ಬಾಡಿ ಫುಲ್ ಟ್ರ್ಯಾಕಿಂಗ್ ಸಿಸ್ಟಮ್ ನ ಮುಖಾಂತರ ಅಳಗಾಡಿಸ್ತಾರೆ. ಅರ್ಥ ಆಯ್ತಲ್ಲ. ಇನ್ನ ಮೂರನೇ ಡಿಪಾರ್ಟ್ಮೆಂಟ್ ಹೋಗ್ತಾರೆ ಇವರು, ಫ್ರಾಕ್ಚರ್ಡ್ ಎಫೆಕ್ಟ್ಸ್. ಎಲ್ಲಿ ನೋಡಿದ್ರು ಎಕ್ಸ್ ಗಳೇ ಇದಾವಲ್ಲ. ಇನ್ನ ಈ ಡಿಪಾರ್ಟ್ಮೆಂಟ್ ಅವರು ಮೇಕಪ್ ಅಂಡ್ ಮೇಕ್ ಓವರ್ ನ ನೋಡ್ಕೋತಾರೆ. ಹೊಸ ಒಂದು ಕ್ರಿಯೇಚರ್ ನ ಮನುಷ್ಯನ ರೂಪದಲ್ಲಿ ಕ್ರಿಯೇಟ್ ಮಾಡ್ಬೇಕು, ಅದಕ್ಕೆ ಬೇಕಾಗಿರುವಂತ ಐಟಮ್ ಗಳೆಲ್ಲ ತಂದು ಒಂದು 3D ಲೆವೆಲ್ ಅಲ್ಲಿ ಕ್ರಿಯೇಟ್ ಮಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಬಿಡ್ತಾರೆ. ಇನ್ನ 4ನೇ ಡಿಪಾರ್ಟ್ಮೆಂಟ್ ಹೋಗ್ತಾರೆ ಇವರು, ILF ಟೆಕ್ನೋಪಾರ್ಕ್. ಇನ್ನ ಈ ಡಿಪಾರ್ಟ್ಮೆಂಟ್ ಅವ್ರು ನೋಡ್ಕೋತಾರೆ ಮೋಷನ್ ಗ್ರಾಫಿಕ್ಸ್ ಕ್ರಿಯೇಷನ್. ಅದಲ್ದೇನೆ ಕಾಸ್ಟ್ಯೂಮ್ ಕೂಡ ನೀಟ್ ಆಗಿ ಡಿಸೈನ್ ಮಾಡ್ತಾರೆ. ಬ್ಲಾಕ್ ಪ್ಯಾಂಥರ್, ಬ್ಲಾಕ್ ಮೆಂಟಾ, ಸ್ಪೈಡರ್ ಮ್ಯಾನ್, ಫ್ಯಾಂಟಾಸ್ಟಿಕ್ ಫೋರ್ ಎಕ್ಸೆಟ್ರಾ ಇನ್ನೂ ದೊಡ್ಡ ಸಿನಿಮಾಗಳಿಗೆ ಇವರು ಕಾಸ್ಟ್ಯೂಮ್ ನ ಡಿಸೈನ್ ಕೂಡ ಮಾಡಿದ್ದಾರೆ. ಇನ್ನ ನೆಕ್ಸ್ಟ್ ಲೆಗಸಿ ಎಫೆಕ್ಟ್ ಡಿಪಾರ್ಟ್ಮೆಂಟ್ ಗೂ ಕೂಡ ಹೋಗ್ತಾರೆ, ಮೀಟ್ ಮಾಡ್ತಾರೆ. ಅಲ್ಲೂ ಕೂಡ ಪ್ರಾಕ್ಟಿಕಲ್ ಎಫೆಕ್ಟ್ ಗಳನ್ನ ಇವರು ಮೇಂಟೈನ್ ಮಾಡ್ತಾರೆ. ಗಾಡ್ಜಿಲ್ಲಾ ಸಿನಿಮಾದಲ್ಲಿ ಬರುವಂತ ಕ್ರಿಯೇಚರ್ ಗಳ ಎಫೆಕ್ಟ್ ಗಳನ್ನ ಇವರು ಮೇಂಟೈನ್ ಮಾಡ್ತಾರೆ. ಇಷ್ಟು ಡಿಪಾರ್ಟ್ಮೆಂಟ್ ಗಳನ್ನ ಅಟ್ಲಿ ಅವರು ಕರ್ಕೊಂಡೋಗಿ ಅಲ್ಲು ಅರ್ಜುನ್ ಜೊತೆ ಮೀಟ್ ಮಾಡಿಸ್ತಾರೆ. ಸಮಥಿಂಗ್ ಬಿಗ್ ಈ ವರ್ಷ ದೊಡ್ಡದ್ ಮಾಡೋಣ ಅಂತ. ಅಟ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ನನಗಂತೂ ಅರ್ಥ ಆಗ್ತಿಲ್ಲ. ಇಡೀ ಇಂಡಿಯಾನೇ ತಿರುಗಿ ನೋಡೋ ತರ ಮಾಡಕ್ ಏನಾದ್ರು ಟ್ರೈ ಮಾಡ್ತಿದಾರ. ಇನ್ನ ಸ್ಪೆಕ್ಟ್ರಲ್ ಮೋಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಮೈಕ್, ಇವ್ರು ಕೂಡ ಹೇಳ್ತಾರೆ ಈ ತರದೊಂದು ಸ್ಟೋರಿನ ಇದುವರೆಗೂ ನಾನು ಕೇಳೇ ಇಲ್ಲ ಅಂತ. ಹಾಗಿದ್ರೆ ಸಿನಿಮಾ ಇನ್ಯಾವ ಲೆವೆಲ್ ಅಲ್ಲಿ ಬರ್ತಾ ಇರ್ಬೋದು, ಜಸ್ಟ್ ಥಿಂಕ್ ಮಾಡಿ. ಇವರಿಬ್ರು ಸೇರ್ಕೊಂಡು ಅಲ್ಲಿ ಬರೀ ಸುತ್ತಾಡೋದಕ್ ಮಾತ್ರ ಅಲ್ದೇನೆ ಈ ಡಿಪಾರ್ಟ್ಮೆಂಟ್ ನ ಕರ್ಕೊಂಡ್ ಬಂದು ಇಂಡಿಯನ್ ಸಿನಿಮಾನ ಬೇರೆ ರೀತಿನೇ ತಿರುಗಿಸ್ತೀವಿ ಅಂತ ಚಾಲೆಂಜ್ ಮಾಡ್ತಾ ಇದಾರೆ. ಇಷ್ಟೊಂದೆಲ್ಲ ದೊಡ್ಡ ಡಿಪಾರ್ಟ್ಮೆಂಟ್ ಗಳೆಲ್ಲ ಕೈ ಹಾಕ್ತಾ ಇದಾರೆ. ಸಿನಿಮಾ ಇನ್ಯಾವ ರೀತಿ ಬರ್ಬೋದು, ಟೈಟಲ್ ಏನಾಗಿರ್ಬೋದು, ಎಲ್ರು ಕೂಡ ಗೆಸ್ ಮಾಡಿ. ಒಟ್ನಲ್ಲಿ ಇವರಿಬ್ರು ಸೇರ್ಕೊಂಡು ದೊಡ್ಡದಾಗಿ ಇಂಡಿಯಾಗೆ ಏನೋ ಮಾಡೋದಕ್ ಹೋಗ್ತಾ ಇದಾರೆ. ಹಾಲಿವುಡ್ ನ ಇಲ್ಲಿ ಕರ್ಕೊಂಡ್ ಬಂದು ಹಾಲಿವುಡ್ ಅವ್ರ ಕೆಲಸ. ಡೈರೆಕ್ಟರ್ ಇಂಡಿಯಾನೇ, ಬಟ್ ಅವ್ರ ಡಿಪಾರ್ಟ್ಮೆಂಟ್ ಫುಲ್ ಚೇಂಜ್ ಆಗ್ಬಿಡ್ತಾ ಇದೆ. ಈ ಕಡೆ ನಮ್ ಕನ್ನಡದಿಂದ ರಾಕಿ ಬಾಯ್ ಅವ್ರು ಹೊಡಿತಾ ಇದಾರೆ, ಆ ಕಡೆಯಿಂದ
ಅಲ್ಲು ಅಟ್ಲಿ ಅವ್ರು ಹೊಡಿತಾ ಇದಾರೆ, ಇನ್ ಬೇರೆ ಕಡೆ ಇದ್ದ ಯಾರು ಹೊಡಿತಾ ಇಲ್ಲ. ನಾವುಗಳು ಒಂದ್ ಸ್ವಲ್ಪ ಮುಂದಕ್ಕೆ ನುಗ್ಗೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ವಿ ಇವಾಗ. ಲಿಟ್ರಲಿ ಈ ವಿಡಿಯೋ ನೋಡಿದಾಗಿಂದ ಮೈ ಮೇಲಿರುವಂತ ರೋಮಗಳ ಮೇಲೆಲ್ಲ ಗೂಸ್ ಬಾಂಬ್ ಗಳೇ ಬ್ಲಾಸ್ಟ್ ಆಗ್ಬಿಟ್ಟಿದಾವೆ. ಆ ಲೆವೆಲ್ ಅಲ್ಲಿ ಇದೆ ಈ ವಿಡಿಯೋ. ಸಿನಿಮಾದ ಬಡ್ಜೆಟ್ ಇನ್ಫಿನಿಟಿ. ನಾನ್ ಗೆಸ್ ಮಾಡೋ ಪ್ರಕಾರ ಮೋಸ್ಟ್ಲಿ ಒಂದು 600 ಕೋಟಿ ಅಥವಾ 700 ರೀಚ್ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಎಕ್ಸ್ಪೆಕ್ಟ್ ಮಾಡಿ ಈ ರೀತಿ ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್ ಗಳೆಲ್ಲ ಕೈ ಹಾಕ್ತಾ ಇದಾರೆ. ಸಿನಿಮಾ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬರುತ್ತೆ ಅಂತ ಕನ್ಫರ್ಮ್ ಮಾಡ್ಕೊಬಿಟ್ಟಿದಾರ. ಸಿನಿಮಾ ಯಾವಾಗ ರಿಲೀಸ್ ಆಗ್ಬೋದು ಅಂತ ಮೊದ್ಲೇ ಹೇಳ್ದಂಗೆ 3 ವರ್ಷ ಆಗುತ್ತೆ. 2028 ಬರುತ್ತೆ. ಅಲ್ಲಿವರೆಗೂ ಎಲ್ಲ ಚೀಪ್